ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮತ್ತೆ 7 ತಿಂಗಳಾಗುತ್ತಾ? ಅಲ್ಲ ಸರ್, ಅಧ್ಯಕ್ಷರೇ ಇಲ್ಲ, ನಾವು ಡೈರೆಕ್ಟರ್ ಅಲ್ಲ ಸರ್, ನಾವು ನಿಮ್ಮಂಗೆ ಬಂದೀವಿ ಸರ್. ನಾವು ಡೈರೆಕ್ಟರ್ ಅಲ್ಲ, ನಾವು ಡೈರೆಕ್ಟರ್ ಅಲ್ಲ ಸರ್, ನಾವು ಡೈರೆಕ್ಟರ್ ಅಲ್ಲ. ಒಂದ್ ನಿಮಿಷ ಒಳಗ ಡೈರೆಕ್ಟರ್ ಯಾರ್ದು ಏನ್ ನಡೆಯಂಗಿಲ್ಲ. ಕೋರಮ್ ಐತೆ ಅಂತ ಮಾಡ್ಕೊಂತಾರ ಹೋಗ್ತಾರ. ಮಾಡಬಾರ್ದಂತ ನಂದೇನು ವಿರೋಧ ಇಲ್ಲ, ನಾವು ಮೆಗಾಟಿಗೆ ಮಾಡಬೇಕಂತ. ಈಗ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಜಾಗವನ್ನ ಕೊಡ್ರಿ ಅಂತೇಳಿ ನಾನಾಗ್ಲಿ ನನ್ನ ಬೋರ್ಡ್ ಆಗಲಿ ನಾವು ಅಲ್ಲಿ ಕೊಟ್ಟೆ ಅಂತ ನಾವು ಜಾಗ ನಾನು ಕೊಟ್ಟಿಲ್ಲ. ರೈಟಿಂಗ್ ಇದು ಒಂದು ನಮಗೆ ಸರ್ಕಾರ ಫ್ರೀ ಕೊಡಬೇಕು ಜಾಗ. ನಮ್ಮ ಒಕ್ಕೂಟದಿಂದ ನಾವು ರೊಕ್ಕ ಕೊಟ್ಟು ನಾವು ಜಾಗ ತೊಗೊಳ್ತಕ್ಕಂಥ ಅಂತ ಒಂದು ದೊಡ್ಡ ಶ್ರೀಮಂತ ಒಕ್ಕೂಟ ಏನಲ್ಲ ನಮ್ಮದು ಬಳ್ಳಾರಿ ಒಕ್ಕೂಟ. ಅಷ್ಟೇನು ದೊಡ್ಡ ಲಾಭಾಂಶ ಏನಿಲ್ಲ ನಮ್ಮ ಒಕ್ಕೂಟದಲ್ಲಿ. ನಾವು 4 ಫಸ್ಟ್ ಎಷ್ಟು ಕೊಟ್ಟರು ಗೊತ್ತಾ, ಅವರು ಡಿ ಸಿ ಆಫೀಸಲ್ಲಿ 70 ಕೋಟಿ ರೂಪಾಯಿ ಕಟ್ಟಬೇಕಂತ ಕೊಟ್ಟರು. ಫಸ್ಟ್ ಲೆಟರ್ ನನ್ನ ಹತ್ರ ಇದೆ, ಎಲ್ಲ ಲೆಟರ್ಸ್ಗಳು ಇದಾವೆ. 70 ಕೋಟಿ. ಅದು ಇಲ್ಲಿ 70 ಕೋಟಿ ನಾವು ಹೇಳಿದ್ರೆ ಹೇಳ್ತೀನಿ. ನಾನು 2 ಕಾಪಿ ಅದು ಕೂಡ ಕಾಪಿ ಇದೆ. ಏನಿದೆ ಗೊತ್ತಾ, 1:5. ಒಂದ್ ನಿಮಿಷ ಲೀಸಿಗೆ ಕೊಡೋರಿಗೆ ಹೇಳ್ರಿ. ಈಗ 70 ಕೋಟಿ ರೂಪಾಯಿ ಕಟ್ಟಬೇಕು ಅಂತ ಬಂತು. ನಾವು 7 ಕೋಟಿ 70 ಲಕ್ಷ ನಮ್ಮ ಕೂಟ ಲಾಸ್ ಇದೆ. ನಾವು ಹೆಂಗೆ 70 ಕೋಟಿ ರೂಪಾಯಿ ಕೊಟ್ಟು ಜಾಗ ಕಟ್ಟಬೇಕು? ನಾನು ಕಂದಾಯ ಸಚಿವರಿಗೆ ಮಾತಾಡ್ತೀನಿ, ಜಿಲ್ಲಾಧಿಕಾರಿಗೆ ನಾನೇ ಒಂದು ಮೀಟಿಂಗ್ ನಾನೇ ಹೋಗ್ತೀನಿ, ಅವ್ರ ಆಫೀಸಿಗೆ ನಾನೇ ಖುದ್ದು ಜಿಲ್ಲಾಧಿಕಾರಿಗೆ ಭೇಟಿ ಮಾಡ್ತೀನಿ. ನಾನು ಕಂದಾಯ ಮಿನಿಸ್ಟ್ರಿಗೆ ಮಾತಾಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಒಂದು ಮೀಟಿಂಗನ್ನು ವ್ಯವಸ್ಥೆ ಮಾಡ್ತೀನಿ. ನಮಗೆ ಸರ್ಕಾರ ಫ್ರೀ ಜಾಗ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು 16 ಒಕ್ಕೂಟಗಳಿದೆ. ನಮ್ಮ ಒಕ್ಕೂಟಕ್ಕೆ ಯಾವತ್ತು ಲಾಭ ಬರುತ್ತೆ ಅವಾಗ ನಾವು ರೈತರಿಗೆ ರೇಟ್ ಜಾಸ್ತಿ ಮಾಡ್ತಾರೆ. ಇದು ವಾಡಿಕೆ, ವಾಸ್ತವಾಂಶ. ಇದು ಒಕ್ಕೂಟಗಳು ಯಾವತ್ತಿಂದ ಬಂದಿದ್ದಾವೆ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿರೋದು. ಸೊ ನಾವು 6-7 ತಿಂಗಳ ಹಿಂದೆ 1 ರೂಪಾಯಿಯನ್ನು ಕಡಿಮೆ ಮಾಡಿದ್ವಿ. ಸೊ ಅದನ್ನು ಕೊಡಬೇಕನ್ನೋದು ಈ ಭಾಗದ ರೈತಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೈತರು ಬಂದು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಸೊ ನಾವು GB ಆದಂಥ ಸಂದರ್ಭದಲ್ಲಿ ಅದನ್ನು 1 ರೂಪಾಯಿ ಮುಂದಿನ ಬೋರ್ಡಿಗೆ ತೊಗೊಂಬರ್ತೀವಿ ಅಂತ ನಾವು ಹೇಳಿದ್ವಿ. ಸೊ ಮುಂದಿನ ಬೋರ್ಡಿಗೆ ಸಬ್ಜೆಕ್ಟ್ ತಂದೀವಿ ನಾವು. ಮುಂದಿನ ಬೋರ್ಡಿಗೆ ಸಬ್ಜೆಕ್ಟ್ ತಂದಾಗ ನೀವು ಮುಂದುವರೆದ ಬೋರ್ಡು ನೀವು ಫೈನಾನ್ಸಲ್ಲಿ ಏನೇ ತೀರ್ಮಾನ ತೊಗೊಳ್ತಕ್ಕಂಥ ನಿಮಗೆ ಇದಿಲ್ಲ, ಸರ್ಕಾರದ ಆರ್ಡ್ರ್ ಇದೆ. ಸೊ ಹಾಗಾಗಿ ಅಲ್ಲ, ಅವತ್ತು ಹೇಳಿದ್ದು JR ಅವ್ರು ಹೇಳಿದ್ದು ಮಾಡಕ್ಕೆ ಬರೋದಿಲ್ಲ ಎಲ್ಲರ ಅಭಿಪ್ರಾಯ. ಸೊ ಹಾಗಾಗಿ 1 ರೂಪಾಯಿದು ಈಗ ಪ್ರಶ್ನೆ ಇಲ್ಲ. ಇಲ್ಲಿ ಈಗ 4 ರೂಪಾಯಿ ಮಾಡಿದ್ದೀವಿ. 1ನೇ ತಾರೀಕಿಂದ ಇವತ್ತು ನೇರವಾಗಿ ರೈತರಿಗೆ ಪಾಸ್ ಆನ್ ಮಾಡ್ತಕ್ಕಂಥದ್ದು ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ನಮ್ಮ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅಣ್ಣವರು ಮತ್ತು ನಮ್ಮ ಸಹಕಾರ ಸಚಿವರು ಹಿರಿಯರಾದಂಥ ರಾಜಣ್ಣವರ ಒತ್ತಾಯದ ಮೇರೆಗೆ ನಾವು KMFನ ಅಧ್ಯಕ್ಷರು ಮತ್ತು ನಮ್ಮ 16 ಒಕ್ಕೂಟದ ಅಧ್ಯಕ್ಷರು, 14 ಒಕ್ಕೂಟದ MD ಮತ್ತು ನಮ್ಮ KMFನ ಎಲ್ಲ ಡೈರೆಕ್ಟರ್ ಸೇರಿ ಒಂದು 2-3 ಬಾರಿ ಸಭೆ ಮಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾವೇರಿ ನಿವಾಸದಲ್ಲಿ ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಎಲ್ಲರಿಗೆ ಜೊತೆಗೂಡಿ ಎಲ್ಲ ಒಕ್ಕೂಟಗಳ ಅಂಕಿಅಂಶವನ್ನು ತೊಗೊಂಡಿದ್ರು. ಯಾವ ಒಕ್ಕೂಟ ಲಾಸಲ್ಲಿದೆ, ಯಾವ ಒಕ್ಕೂಟ ಲಾಭಲ್ಲಿದೆ, ನೀವು ಅನಾವಶ್ಯವಾಗಿ ನೀವು ಹೆಚ್ಚು ಲೇಬರ್ ತೊಗೊಂಡಿರೋದು ಮತ್ತು ಜಾಸ್ತಿ ಖರ್ಚು ಮಾಡ್ತಿರೋದನ್ನು ಕಡಿಮೆ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ನ ನಾವು ಪಾಲನೆ ಮಾಡ್ತೀವಿ. 3 ತಿಂಗಳ ಒಳಗಡೆ ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದನ್ನು ನಾವು ಅಂತೇಳಿ ನಾವು ಎಲ್ಲ ಒಕ್ಕೂಟದ ಅಧ್ಯಕ್ಷರು ನಾವೆಲ್ಲ ಒಪ್ಕೊಂಡಿದ್ದೀವಿ. ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಈ ನಾಡಿನ ಅನ್ನದಾತ ರೈತ ಏನು ಇವತ್ತು, ಯಾಕಂದರೆ ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಇವತ್ತು 10 ಹಸು ಕಟ್ಟಿದಂಥ ರೈತ ಇವತ್ತು 5 ಹಸುಗೆ ಬಂದಿದ್ದಾನೆ. 5 ಹಸು ಸಾಕಿ ಡೈರಿಗೆ ಹಾಲಾಗ್ತಕ್ಕಂಥ ರೈತ 3 ಹಸುಗಳಿಗೆ ಬಂದಿದ್ದಾನೆ. 2-3 ಹಸು ಕಟ್ಟಿದಂಥ ರೈತ ಇವತ್ತು ಹಸುಗಳನ್ನೇ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ? ಅವ್ನಿಗೆ ವರ್ಕೌಟ್ ಆಗ್ತಾಯಿಲ್ಲ ರೈತರಿಗೆ. ಈ ಫೀಡ್ಸ್ ರೇಟ್ ಜಾಸ್ತಿ ಆಗಿದೆ. ಪಶು ಆಹಾರ ಅಂದರೆ ನಿಮಗೆ ಮೆಕ್ಕೆಜೋಳ ಇರ್ಬೋದು, ಸಜ್ಜಿ ಇರ್ಬೋದು, ಜೋಳ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಶೇಂಗಾ ಹಿಂಡಿ ಇರ್ಬೋದು, ಆಮೇಲೆ ನಿಮಗೆ ಒಣ ಮೇವಂತೂ ಸಿಗ್ತಾನೆ ಇಲ್ಲ. ಡ್ರೈ ಫಾಡರ್ ಆಗಿರ್ಬೋದು, ಗ್ರೀನ್ ಫಾಡರ್, ಇದು ಹಸಿ ಮೇವು ಸಿಗ್ತಾ ಇಲ್ಲ ಹಸುಗಳಿಗೆ. ಸೊ ಹಾಗಾಗಿ ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಇದೆಲ್ಲದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಮನವರಿಕೆ ಮಾಡ್ಕೊತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗೆ 4 ರೂಪಾಯಿ ಕೊಡಬೇಕನ್ನೋದನ್ನು ಇವತ್ತು ತೀರ್ಮಾನ ಆಗಿದೆ ಸಚಿವ ಸಂಪುಟದಲ್ಲಿ. ಆ 4 ರೂಪಾಯಿ ಏಪ್ರಿಲ್ 1ರಿಂದ ನೇರವಾಗಿ ರೈತರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ತೀವಿ. 1 ರೂಪಾಯಿ ಕೊಡೋದು 7 ತಿಂಗಳಿಂದ ಬಾಕಿ ಇದೆ. ಇಲ್ಲ, ನಾವು 1 ರೂಪಾಯಿ ಕೊಡೋದಲ್ಲ, ನಾವು ಕಡಿಮೆ ಮಾಡಿದ್ದನ್ನ
ನೀವು ಮತ್ತೆ ಅದನ್ನ ವಿಡ್ರಾಲ್ ಮಾಡ್ರಿ ಅಂತ ಹೇಳ್ತೀರಿ ನಮಗೆ. ನೋಡಿ 5 ವರ್ಷ ಅಲ್ಲ, ಪ್ರಸಾದನ ಪಾಲಿಸಿ ಮ್ಯಾಟ್ರು ನಾನು ಬರ್ತೀನಿ, ಅಲ್ಲೇ ಬರ್ತೀನಿ. ಇವತ್ತು ನಮ್ಮ ಬೋರ್ಡ್ ಬಂದು 5 ವರ್ಷ ಆಯಿತು. ಈ ಬೋರ್ಡ್ ಈ ಬೋರ್ಡ್ ಬಂದ ಮೇಲೆ ನಾವು ಯಾವತ್ತೂ ಕಡಿಮೆ ರೇಟ್ ಮಾಡೇ ಇಲ್ಲ. ಎಲ್ಲ ಒಕ್ಕೂಟಗಳಲ್ಲಿ ವರ್ಷಕ್ಕೆ 1 ಬಾರಿ 2 ಬಾರಿ ಕಡಿಮೆ ಮಾಡಿದ್ದು, ಅದರ ಅಂಕಿಅಂಶ ಎಲ್ಲ ಕೊಡ್ತೀನಿ ನಾನು ನಿಮಗೆ. ನಮ್ಮ ಈ ಬೋರ್ಡ್ 5 ವರ್ಷದಲ್ಲಿ ಯಾವತ್ತೂ ಮಾಡಿಲ್ಲ, ಅದೇ ಫಸ್ಟ್ ಟೈಮ್ ಅದು ಮಾಡಿದ್ದು. 7 ತಿಂಗಳ ಕೆಳಗೆ ಮಾಡಿದ್ದು 1,000 ರೂಪಾಯಿ. ನೋಡಿ, ಒಕ್ಕೂಟಗಳು ಲಾಭ ಬಂದಾಗ ರೈತರಿಗೆ ಕೊಡ್ತೀವಿ, ಒಕ್ಕೂಟಗಳು ಲಾಸ್ ಆದಾಗ ರೇಟ್ ಕಡಿಮೆ ಮಾಡ್ತಾರೆ, ಸರ್ವೇ ಸಾಮಾನ್ಯ. ಸೊ 1,000 ರೂಪಾಯಿನ ವಿಡ್ರಾಲ್ ಮಾಡ್ಕೊಳ್ರಿ ಅಂತ ಕೇಳ್ತಾರೆ. ಯಾಕಂದರೆ ಒಕ್ಕೂಟ ಅವತ್ತು 7,20,00,000 ಲಾಸಿಗೆ ಹೋಗಿತ್ತು, ಇವತ್ತು 1,5 ಕೋಟಿಗೆ ಬಂದಿದೆ. ಇನ್ನೇನು 2-3 ತಿಂಗಳಲ್ಲಿ ನಮ್ಮ ಒಕ್ಕೂಟ ಲಾಭಕ್ಕೆ ಬರುತ್ತೆ. ನೋಡಿ, ನಾವು ಹಿಂದೆ ಈ ಬೋರ್ಡ್ ಬಂದ ಮೇಲೆ 3 ವರ್ಷ ನಾವು ಬೋನಸ್ ಕೊಟ್ಟಿವಿ. 5 ರೂಪಾಯಿ, 3 ರೂಪಾಯಿ, 6 ರೂಪಾಯಿ ಬೋನಸ್ ಕೊಟ್ಟಿವಿ. ಯಾವತ್ತೂ ಕೊಟ್ಟಿದ್ದಿಲ್ಲ ಬೋನಸ್. ಲಾಭ ಬಂದಾಗ ನಾವು ರೈತರಿಗೆ ಕೊಡೋದು. ಸೊ ಹಾಗಾಗಿ 1,000 ರೂಪಾಯಿನ ವಿಡ್ರಾಲ್ ಮಾಡಿ ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಸೊ ಆ 1,000 ರೂಪಾಯಿ ಕೊಡೋಕ್ಕೆ ಆಗುತ್ತಾ ಇಲ್ಲ, ಸಾಧಕ ಬಾಧಕ ಇವಾಗ ಚರ್ಚೆ ಮಾಡ್ತೀವಿ. ಅದು ಕೊಡೋಕ್ಕಾಗಲ್ಲ ಅಂದರೆ ಅದನ್ನು ಕೈ ಬಿಡ್ತೀವಿ. ಸೊ 4 ರೂಪಾಯಿನ 1ನೇ ತಾರೀಕಿಂದ ಜಾರಿ ಆಗುತ್ತೆ. ನೇರವಾಗಿ ರೈತರಿಗೆ ಕೊಡುವಂಥ ಕೆಲಸನ ಇವತ್ತಿನ ಸಭೆಯಲ್ಲೇ ನಾವು ಆಡಳಿತ ಮಂಡಳಿ, ನಾನು, ನಮ್ಮ MD ಅವರಿಗೆ ಡೈರೆಕ್ಷನ್ ಕೊಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.